ಎಲ್ಲ BA 4ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು BA 4ನೇ ಸೆಮಿಸ್ಟರ್ನ ರಾಜ್ಯಶಾಸ್ತ್ರ ವಿಭಾಗದ ಪೊಲಿಟಿಕಲ್ ಸೈನ್ಸ್ ವಿಭಾಗಕ್ಕೆ ಸಂಬಂಧಿಸಿದಂತಹ ಪ್ರಾಚೀನ ಭಾರತದ ರಾಜಕೀಯ ವಿಚಾರಗಳು ಎನ್ನುವಂತಹ ರಾಜ್ಯಶಾಸ್ತ್ರದ DSC 7ರ ಅಧ್ಯಾಯಗಳ ಪರೀಕ್ಷೆಯಲ್ಲಿ ಕೇಳುವಂತಹ ಅಭ್ಯಾಸದ ಪ್ರಶ್ನೋತ್ತರಗಳನ್ನ ಇವತ್ತಿನ ಕ್ಲಾಸ್ನಿಂದ ಸ್ಟಾರ್ಟ್ ಮಾಡೋಣ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದಂತಹ ರಾಜ್ಯಶಾಸ್ತ್ರದ DSC 7ರಲ್ಲಿ ಪ್ರಾಚೀನ ಭಾರತದ ರಾಜಕೀಯ ವಿಚಾರಗಳು ಎನ್ನುವಂತಹ ಅಧ್ಯಾಯದ ಕುರಿತು ನಿಮಗೆ ಸಿಲೆಬಸನ್ನು ಇಟ್ಟಿದ್ದಾರೆ. ಈ ಸಿಲೆಬಸ್ಗೆ ಅನುಗುಣವಾಗಿ ಪರೀಕ್ಷೆಯಲ್ಲಿ ಕೇಳುವಂತಹ 5 ಅಂಕಕ್ಕೆ ಅಥವಾ 10 ಅಂಕಕ್ಕೆ ಪ್ರಶ್ನೆಗಳನ್ನು ಪಾಯಿಂಟ್ ವಾಯ್ಸ್ ಡಿಸ್ಕಷನ್ ಮಾಡೋಣ. ಅಂದರೆ ಪಾಯಿಂಟ್ ವೈಸ್ ಯಾಕೆ ಡಿಸ್ಕಷನ್ ಮಾಡ್ತೀನಿ ಅಂದರೆ, ಈ ಒಂದು ಪಾಯಿಂಟ್ಸ್ಗಳು ಇಷ್ಟೇ ಪಾಯಿಂಟ್ಸ್ಗಳು ಈ ಒಂದು ಪ್ರಶ್ನೆಯಲ್ಲಿ ಬಂದಿರೋದನ್ನು ಎಣಿಕೆ ಹಾಕಿ ಅಲ್ಲಿ ನಾನು ನಿಮಗೆ ಪರೀಕ್ಷೆಯಲ್ಲಿ ಬರೆಯುವಂಥ ರೀತಿಯ ಆಗುವಂಥ ಅನುಕೂಲವನ್ನು ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. 5 ಅಂಕದ ಪ್ರಶ್ನೋತ್ತರಗಳನ್ನು ನಾನು ವಾಕ್ಯ ರೂಪದಲ್ಲಿ ಪಾಯಿಂಟ್ಸ್ ವೈಸ್ ನಿಮಗೆ ಹೇಳ್ತಾ ಹೋಗ್ತೀನಿ. ಆ ಪಾಯಿಂಟ್ಸ್ಗಳನ್ನು ನೀವು ಅಂದರೆ ಫ್ಯಾರಾ ರೂಪದಲ್ಲೂ ಬರಿಬೋದು ಅಥವಾ ಪಾಯಿಂಟ್ಸ್ ರೂಪದಲ್ಲೂ ಎಕ್ಸಾಮಲ್ಲಿ ಬರೆಯೋ ರೀತಿ ಅನುಕೂಲವಾಗುತ್ತೆ ಅಂತ ಹೇಳುತ್ತಾ, ಪಾಯಿಂಟ್ಸ್ ಹಾಕೋದ್ರಿಂದ ಅಂದರೆ ಓದೋದಕ್ಕೆ ಅನುಕೂಲವಾಗುತ್ತೆ ಅಂತ ಹೇಳುತ್ತಾ ಈ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ. ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಿದ್ರೆ ಕೊನೆ ತನಕ ನೋಡಿ, ಕೊನೆವರೆಗೆ ನೋಡಿ. ಇಷ್ಟ ಆದರೆ ಇದೇ ರೀತಿ ವಿಡಿಯೋಗಳು ಬೇಕಾ ಅಥವಾ ಬೇರೆ ರೀತಿ ಬೇಕಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು ರಾಜ್ಯಶಾಸ್ತ್ರದ DSC 7ರ ಅಧ್ಯಾಯ 1 ಪ್ರಾಚೀನ ಭಾರತದ ರಾಜಕೀಯ ಚಿಂತನೆಯ ಮೂಲಾಧಾರಗಳು ಎನ್ನುವಂತಹ ಅಧ್ಯಾಯದಲ್ಲಿ ಬರುವಂಥ 5 ಅಂಕದ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡೋಣ. ಆ 5 ಅಂಕದ ಪ್ರಶ್ನೋತ್ತರಗಳಲ್ಲಿ ಪ್ರಶ್ನೆ ನಂಬರ್ 1, ಪ್ರಾಚೀನ ಭಾರತದ ವಸಾಹತು ಪೂರ್ವದ ಅಥವಾ ಸಾಹಿತ್ಯ ಆಧಾರಗಳನ್ನು ವಿವರಿಸಿ. ಏನು? ಪ್ರಾಚೀನ ಭಾರತದ ವಸಾಹತು ಪೂರ್ವದ ಅಥವಾ ಸಾಹಿತ್ಯ ಆಧಾರಗಳನ್ನು ವಿವರಿಸಿ. ಅಂದರೆ ಪ್ರಾಚೀನ ರಾಜಕೀಯ ವಿಷಯಕ್ಕೆ ಸಂಬಂಧಿಸಿದಂಥ ಸಾಹಿತ್ಯ ಆಧಾರಗಳು ಯಾವುವು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದರೆ ಇದಕ್ಕೆ ಸಂಬಂಧಿಸಿದಂಥ ಆನ್ಸರನ್ನು ನೋಡೋದಾದರೆ ಉತ್ತರ, ವಸಾಹತು ಪೂರ್ವದ ಮೂಲಾಧಾರಗಳು ಅಥವಾ ಸಾಹಿತ್ಯ ಆಧಾರಗಳು ಎಂದರೆ ಅದರಲ್ಲಿ ಮೊದಲನೇದಾಗಿ ಬರುವುದು ವೇದ ಸಾಹಿತ್ಯ. ಈ ವೇದ ಸಾಹಿತ್ಯದ ಬಗ್ಗೆ ಪಾಯಿಂಟ್ಸ್ ವೈಸ್ ಆಗಿ ನೋಡೋದನ್ನ. ಪಾಯಿಂಟ್ ನಂಬರ್ 1, ವೇದ ಎಂಬ ಪದವನ್ನು ಮೂಲವನ್ನು ಜ್ಞಾನವೆಂಬ ಅರ್ಥವುಳ್ಳ ವಿದ್ ಪದದಲ್ಲಿ ಕಾಣಬಹುದಾಗಿದೆ. ನೆಕ್ಸ್ಟ್ ಪಾಯಿಂಟ್, ವೇದಗಳು ಜೀವನದ ವಿವಿಧ ರಂಗಗಳ ಜ್ಞಾನವನ್ನು ಪ್ರತಿಪಾದಿಸುವ ಪ್ರಾಚೀನ ಭಾರತೀಯ ಗ್ರಂಥಗಳಾಗಿವೆ. ನೆಕ್ಸ್ಟ್ ಪಾಯಿಂಟ್, ಸಾಮಾನ್ಯ ಶಕ ಪೂರ್ವ ವರ್ಷ 500ಕ್ಕಿಂತಲೂ ಮೊದಲು ವೇದಗಳು ರಚನೆಗೊಂಡಿರಬಹುದೆಂದು ಇತಿಹಾಸಕಾರರು ನಂಬುತ್ತಾರೆ. ಆಸಕ್ತಿದಾಯಕ ಅಂಶವೇನೆಂದರೆ ವೇದಗಳ ರಚನಾಕಾರರ ಕುರಿತು ಯಾವುದೇ ಮಾಹಿತಿ ಇಂದಿಗೂ ದೊರೆತಿಲ್ಲದಿರುವುದು. ನೆಕ್ಸ್ಟ್ ಪಾಯಿಂಟ್, ಋಗ್ವೇದ, ಯಜುರ್ವೇದ, ಸಾಮವೇದ ಹಾಗೂ ಅಥರ್ವಣ ವೇದ ಎಂಬ 4 ವೇದಗಳಿದ್ದು ಅವುಗಳಲ್ಲಿ ವ್ಯಾಕರಣ, ಜ್ಯೋತಿಷ್ಯ, ಖಗೋಳಶಾಸ್ತ್ರದಂತಹ ವಿಷಯಗಳು ಕೂಡ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ರಾಜಕೀಯ ರಂಗಗಳ ವಿವರಣೆಗಳನ್ನು ಗುರುತಿಸಬಹುದಾಗಿದೆ. ಮಂತ್ರಗಳ ರೂಪದಲ್ಲಿರುವ ವೈದಿಕ ಸಾಹಿತ್ಯವು ಮಾನವರ ಬದುಕಿನ ಸಂಬಂಧಿಸಿದ ಮಾರ್ಗದರ್ಶಗಳನ್ನು ಒಳಗೊಂಡಿದೆ. ನೆಕ್ಸ್ಟ್, ಭಾರತೀಯ ತತ್ವಶಾಸ್ತ್ರದ ತಳಹದಿಯಾಗಿರುವ ವೇದ ಸಾಹಿತ್ಯವು ಭಾರತದ ರಾಜಕೀಯ ಚಿಂತನೆಯ ಮೂಲಾಧಾರವೆನಿಸಿದೆ. ನೆಕ್ಸ್ಟ್ ಪಾಯಿಂಟ್, ವೇದಗಳಲ್ಲಿ ಅಂದಿನ ರಾಜಕೀಯ ವ್ಯವಸ್ಥೆಯ ಸಂಪೂರ್ಣ ಮಾಹಿತಿಯನ್ನು ಕಾಣಲಾಗದು. ಆದರೆ ಭವಿಷ್ಯದ ರಾಜಕೀಯ ಚಿಂತನೆಯ ಪೂರಕವಾದ ರಾಜ ಮತ್ತು ಪ್ರಜೆಗಳನ್ನು ಕುರಿತಂತೆ ರಾಜನ ಕರ್ತವ್ಯಗಳ ಪರಿಕಲ್ಪನೆಯನ್ನು ವೇದಗಳಲ್ಲಿ ಗುರುತಿಸಬಹುದಾಗಿದೆ. ನೆಕ್ಸ್ಟ್, ಜೊತೆಗೆ ಸಭಾ ಮತ್ತು ಸಮಿತಿ ಎಂಬ ರಾಜಕೀಯ ಸಂಸ್ಥೆಗಳು ಕಾರ್ಯಾಚರಣೆಯನ್ನು ವೇದಗಳಲ್ಲಿ ಗುರುತಿಸಬಹುದಾಗಿದೆ. ರಾಜ್ಯ ಉನ್ನತನಾಗಿದ್ದು ಪ್ರಜೆಗಳು ಆತನಿಗೆ ವಿಧೇಯರಾಗಿರಬೇಕೆಂಬ ರಾಜಕೀಯ ತತ್ವದ ವೇದಗಳ ಸಾಹಿತ್ಯದಲ್ಲಿ ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ನೆಕ್ಸ್ಟ್, ಈ ನಡುವೆ ರಾಜನು ನಿರಂಕುಶವಾಗಿ ವರ್ತಿಸುವಂತೆ ಕೈಗೊಳ್ಳಬಹುದಾದ ಕ್ರಮಗಳ ಬಗ್ಗೆಯೂ ವೇದ ಸಾಹಿತ್ಯ ಬೆಳಕು ಚೆಲ್ಲಿದೆ. ಇದರೊಡನೆ ವೈದಿಕ ಸಾಹಿತ್ಯದಲ್ಲಿ ಬ್ರಹ್ಮಜ್ಞಾನ, ಕ್ಷಾತ್ರವಿದ್ಯೆ, ಯಜ್ಞ, ಯಾಗಾದಿಗಳ ಪ್ರಸ್ತಾವನೆಯನ್ನು ಪರೋಕ್ಷವಾಗಿ ರಾಜಕೀಯ ಚಿಂತನೆಗೆ ಮೂಲವೆನಿಸಿದೆ ಎಂಬುದು ಇಷ್ಟು
ಪುರಾತನ ಆಧಾರದಲ್ಲಿ ಸಾಹಿತ್ಯಿಕ ಆಧಾರದಲ್ಲಿ ಬರುವಂತಹ ವೇದ ಸಾಹಿತ್ಯದ ಬಗ್ಗೆ ಮಾಹಿತಿ ಆಗಿತ್ತು. ಈ ರೀತಿ ಪಾಯಿಂಟ್ಸ್ ವೈಸ್ ಡಿಸ್ಕಷನ್ ಮಾಡಿದರೆ ನಿಮಗೆ ಪಾಯಿಂಟ್ಸ್ಗಳ ಮುಖಾಂತರವಾಗಿ ಪರೀಕ್ಷೆಯಲ್ಲಿ ಬರೆಯೋರು ಅನುಕೂಲವಾಗಬಹುದು ಅಂತ ಈ ರೀತಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬರುವಂಥದ್ದು ಯಾವುದು ಅಂದರೆ ಧರ್ಮಶಾಸ್ತ್ರಗಳು. ಈ ಧರ್ಮಶಾಸ್ತ್ರದಲ್ಲಿ ಪಾಯಿಂಟ್ ನಂಬರ್ 1, ಪ್ರಾಚೀನ ಭಾರತದಲ್ಲಿದ್ದ ಸನಾತನ ಧರ್ಮದ ಪರಂಪರೆಯನ್ನೇ ವಿವರಿಸುವ ಗ್ರಂಥಗಳೇ ಧರ್ಮಶಾಸ್ತ್ರಗಳು. ನೆಕ್ಸ್ಟ್, ವೇದಗಳ ಸಾರಾಂಶವನ್ನು ಮೈಗೂಡಿಸಿಕೊಂಡಿದ್ದ ಧರ್ಮಶಾಸ್ತ್ರಗಳನ್ನು ಸ್ಮೃತಿಗಳಂತಲೂ ಕರೆಯಲಾಗುತ್ತದೆ. ನೆಕ್ಸ್ಟ್, ಧರ್ಮಶಾಸ್ತ್ರಗಳು ನೈತಿಕ ನಿಯಮಗಳನ್ನು ಪ್ರತಿಪಾದಿಸುವ ಮೂಲಕ ಪ್ರಾಚೀನ ಭಾರತದ ಶಾಸನಗಳೆನಿಸಿದ್ದವು. ನೆಕ್ಸ್ಟ್, ಮನು, ಯಜ್ಞವಲ್ಕ್ಯ, ಗೌತಮ, ಅಪಸ್ತ್ಯಂಬರು ರಚಿಸಿದ ಸ್ಮೃತಿಗಳು ಪ್ರಾಚೀನ ಭಾರತದ ಪ್ರಧಾನ ಧರ್ಮಶಾಸ್ತ್ರಗಳೆನಿಸಿಕೊಂಡಿವೆ. ನೆಕ್ಸ್ಟ್, ಪ್ರಾಚೀನ ಭಾರತದ ಸಾಮಾಜಿಕ ಸ್ಥಿರತೆಗಾಗಿ ರಚಿಸಲ್ಪಟ್ಟ ಧರ್ಮಶಾಸ್ತ್ರಗಳ ಗುರಿ ಮಾನವರಲ್ಲಿ ಶಿಸ್ತುಬದ್ಧ ಜೀವನವನ್ನು ರೂಪಿಸುವುದಾಗಿತ್ತು. ನೆಕ್ಸ್ಟ್, ಧರ್ಮಶಾಸ್ತ್ರಗಳ ನೈತಿಕ ನಿಯಮಗಳನ್ನು ಮತ್ತು ಆಚರಣಾ ವಿಧಾನವನ್ನು ವಿವರಿಸಿದ್ದವು. ಈ ವಿವರಣೆಗಳು ಮುಂದಿನ ಕಾನೂನು ಪಾಲನೆ, ರಾಜಕೀಯ ಬಾಧ್ಯತೆಯಂತಹ ರಾಜಕೀಯ ಚಿಂತನೆಗೆ ದಾರಿ ದೀಪವೆನಿಸಿದವು ಎಂಬುದಿಷ್ಟು ಧರ್ಮಶಾಸ್ತ್ರಗಳ ಕುರಿತು ಮಾಹಿತಿಯಾಗಿತ್ತು. ನೆಕ್ಸ್ಟ್, ಮೂರನೇದಾಗಿ ಬರುವುದೇ ಪುರಾಣಗಳು. ಪಾಯಿಂಟ್ ನಂಬರ್ 1, ಪುರಾಣ ಎಂದರೆ ಪ್ರಾಚೀನವಾದದ್ದು ಎಂದರ್ಥ. ಗತಕಾಲದ ವಿವರಣೆಯನ್ನು ನೀಡುವ ಸಾಹಿತ್ಯದ ಪ್ರಭೇದವೇ ಪುರಾಣ. ನೆಕ್ಸ್ಟ್, ಪುರಾಣಗಳು ದೈವಿಕ ಪಾತ್ರ ಮತ್ತು ವಿವರಗಳುಳ್ಳ ಆಧ್ಯಾತ್ಮಿಕ ಸಾಹಿತ್ಯವೆನಿಸಿಕೊಂಡಿವೆ. ನೆಕ್ಸ್ಟ್, ವಿಷ್ಣು ಪುರಾಣ, ವಾಯುಪುರಾಣ, ಭಾಗವತಿ ಪುರಾಣ ಸೇರಿದಂತೆ 18 ಪ್ರಧಾನ ಹಾಗೂ ಅಷ್ಟೇ ಸಂಖ್ಯೆಯ ಉಪಪುರಾಣಗಳು ಪ್ರಾಚೀನ ಭಾರತದಲ್ಲಿ ಇದ್ದವು. ವೇದಗಳ ಸಾರವನ್ನು ಜನರಿಗೆ ಮನವರಿಕೆ ಮಾಡುವುದೇ ಪುರಾಣಗಳ ಉದ್ದೇಶವಾಗಿತ್ತು. ನೆಕ್ಸ್ಟ್, ಪುರಾಣಗಳು ಅಂದಿನ ರಾಜ್ಯ ವ್ಯವಸ್ಥೆ, ರಾಜನ ಕರ್ತವ್ಯಗಳು, ಯುದ್ಧ ನೀತಿ, ಭೌಗೋಳಿಕ ಪರಿಸರದ ಉಲ್ಲೇಖಗಳಿಂದ ಕೂಡಿದ್ದವು ಎಂಬುದು ಆನ್ಸರ್ ಆಗಿತ್ತು. ಮತ್ತು ಇದರೊಡನೆ ನೆಕ್ಸ್ಟ್ ಪಾಯಿಂಟ್, ರಾಜ ಮತ್ತು ರಾಜ ಗುರುಗಳ ವಂಶಾವಳಿಯನ್ನು ಅರಿತುಕೊಳ್ಳಲು ಪುರಾಣಗಳು ನೆರವಾಗುತ್ತವೆ. ಈ ಹಿನ್ನೆಲೆಯಲ್ಲಿ ಪ್ರಾಚೀನ ಭಾರತದ ರಾಜಕೀಯ ಚಿಂತನೆಗೆ ಪುರಾಣಗಳು ಮೂಲಾಧಾರವೆನಿಸಿವೆ ಎಂಬುದು ಪುರಾಣಗಳ ಬಗ್ಗೆ ವಿವರಣೆಯಾಗಿತ್ತು. ನೆಕ್ಸ್ಟ್, ನಾಲ್ಕನೇದಾಗಿ ಬರುವುದೇ ಮಹಾಕಾವ್ಯಗಳು. ಈ ಮಹಾಕಾವ್ಯದಲ್ಲಿ ಪಾಯಿಂಟ್ ನಂಬರ್ 1, ರಾಮಾಯಣ ಮತ್ತು ಮಹಾಭಾರತಗಳು ಪ್ರಾಚೀನ ಭಾರತದ ಮಹಾಕಾವ್ಯಗಳೆನಿಸಿವೆ. ನೆಕ್ಸ್ಟ್, ವಾಲ್ಮೀಕಿ ಬರೆದ ರಾಮಾಯಣ ಮತ್ತು ವ್ಯಾಸ ರಚಿಸಿದ ಮಹಾಭಾರತಗಳು ತಮ್ಮ ಸಮಕಾಲೀನ ರಾಜಕೀಯ ವ್ಯವಸ್ಥೆಯನ್ನು ಸ್ಪಷ್ಟವಾಗಿ ವಿವರಿಸಿದೆ. ವಿಶೇಷವಾಗಿ ಮಹಾಭಾರತದ ಶಾಂತಿ ಪರ್ವದ ರಾಜಕೀಯ ವಿಚಾರಗಳಿಗೆ ಸೀಮಿತವಾದಂತಿದೆ. ಈ ಕಾವ್ಯಗಳಲ್ಲಿ ರಾಜಧರ್ಮ, ಪ್ರಜಾಕಲ್ಯಾಣ, ದಂಡನೀತಿ, ಕ್ಷತ್ರಿಯ ಧರ್ಮ, ಯುದ್ಧ ನೀತಿ, ರಾಯಭಾರತ್ವ ಮುಂತಾದ ಪರಿಕಲ್ಪನೆಗಳು ವ್ಯವಸ್ಥಿತವಾಗಿ ಮತ್ತು ವ್ಯಾಪಕವಾಗಿ ಪ್ರಸ್ತಾಪಿಸಲ್ಪಟ್ಟಿವೆ. ನೆಕ್ಸ್ಟ್ ಪಾಯಿಂಟ್, ರಾಮಾಯಣ ಮತ್ತು ಮಹಾಭಾರತಗಳು ಪ್ರಾಚೀನ ಭಾರತದ ರಾಜಕೀಯ ಚಿಂತನೆಯ ಮೂಲವೆನಿಸಿವೆ ಎಂಬುದು ಮಹಾಕಾವ್ಯಗಳ ಬಗ್ಗೆ ಮಾಹಿತಿಯಾಗಿತ್ತು. ನೆಕ್ಸ್ಟ್, ಸಾಹಿತ್ಯಿಕ ಆಧಾರದಲ್ಲಿ ಬರುವಂಥ 5ನೇದೇ ಬೌದ್ಧ ಮತ್ತು ಜೈನ ಸಾಹಿತ್ಯ. ಪಾಯಿಂಟ್, ಪ್ರಾಚೀನ ಭಾರತದಲ್ಲಿ ಅಸ್ತಿತ್ವಕ್ಕೆ ಬಂದ ಬೌದ್ಧ ಹಾಗೂ ಜೈನ ಎಂಬ ಹೊಸ ಮತಗಳು ಸಾಹಿತ್ಯವು ರಾಜಕೀಯ ಚಿಂತನೆಗೆ ಮೂಲಾಧಾರವೆನಿಸಿವೆ. ಪಾಲಿ ಭಾಷೆಯಲ್ಲಿರುವ ಬೌದ್ಧ ಧರ್ಮದ ತ್ರಿಪಿಟಕಗಳು ಮತ್ತು ಜಾತಕ ಕಥೆಗಳಲ್ಲಿ ರಾಜಕೀಯದ ಕುರುಹುಗಳನ್ನು ಕಾಣಬಹುದಾಗಿದೆ. ಅಭಿಧರ್ಮ ಪೀಠಕದಲ್ಲಿ ಮಹಾಜನಪದಗಳ ಮಾಹಿತಿ ದೊರೆತರೆ ದೀಪವಂಶ ಮತ್ತು ಮಹಾವಂಶ ಎಂಬ ಬೌದ್ಧ ಕೃತಿಯಲ್ಲಿ ಭಾರತ ಹಾಗೂ ಶ್ರೀಲಂಕಾಗಳ ನಡುವಿನ ಸಂಬಂಧವನ್ನು ಕಾಣಬಹುದಾಗಿದೆ. ಅರ್ಧಮಾಗದ ಭಾಷೆಯಲ್ಲಿರುವ ಅಂಗಗಳು, ಉಪಾಂಗಗಳು, ಐನ ಸೂತ್ರಗಳು, ಆಚರಾಂಗ, ಜಯ ಢವಳದಂತಹ ಜೈನ ಸಾಹಿತ್ಯದಲ್ಲಿ ರಾಜಕೀಯ ಚಿಂತನೆಗೆ ಪೂರಕವಾದ ಅಂಶಗಳನ್ನು ಗುರುತಿಸಬಹುದಾಗಿದೆ ಎಂಬುದು ಬೌದ್ಧ ಮತ್ತು ಜೈನ ಸಾಹಿತ್ಯದ ಬಗ್ಗೆಯಾಗಿತ್ತು. 6ನೇದಾಗಿ ಬರುವುದೇ ಅರ್ಥಶಾಸ್ತ್ರ. ಅರ್ಥಶಾಸ್ತ್ರದಲ್ಲಿ ಪಾಯಿಂಟ್ ನಂಬರ್ 1, ಅರ್ಥಶಾಸ್ತ್ರ ಎಂಬ ಕೃತಿಯು ಕೌಟಿಲ್ಯ ರಚಿಸಿದ ಮೇರು ಕೃತಿಯಾಗಿದೆ. ನೆಕ್ಸ್ಟ್, ಅರ್ಥಶಾಸ್ತ್ರ ಎಂದರೆ ಪದಶಃ ರಾಜಕೀಯ ವ್ಯವಹಾರಗಳಿಗೆ ಸಂಬಂಧಿಸಿದ ವಿಜ್ಞಾನ ಎಂದರ್ಥ.
ಕೌಟಿಲ್ಯ ಸುಮಾರು ಸಾಶಪು 325ರಲ್ಲಿ ರಚಿಸಿರಬಹುದೆಂದು ನಂಬಲಾಗಿದೆ. ತಾಳೆಗರಿಯಲ್ಲಿ ಅರ್ಥಶಾಸ್ತ್ರ ಗ್ರಂಥವು ತಂಜಾವೂರಿನ ಬ್ರಾಹ್ಮಣನಿಂದ 1905ರಲ್ಲಿ ಮೈಸೂರಿನ ಶ್ಯಾಮಶಾಸ್ತ್ರಿ ಎಂಬ ಇತಿಹಾಸಕಾರರಿಗೆ ದೊರೆಯಿತು. 1909ರ ಹೊತ್ತಿಗೆ ಶ್ಯಾಮಶಾಸ್ತ್ರಿಗಳು ಅರ್ಥಶಾಸ್ತ್ರವನ್ನು ಜಗತ್ತಿಗೆ ಪರಿಚಯಿಸಿದರು. ಪ್ರಾಚೀನ ಭಾರತದಲ್ಲಿ ಅರ್ಥಶಾಸ್ತ್ರದ ಬಳಕೆಯು ಮನುಸ್ಮೃತಿ, ವೇದಗಳು, ನೀತಿಶಾಸ್ತ್ರಗಳಲ್ಲಿ ಕಂಡುಬಂದರೂ ಅದಕ್ಕೆ ಪರಿಪೂರ್ಣತೆ ದೊರೆತಿದ್ದು ಕೌಟಿಲ್ಯನ ಅರ್ಥಶಾಸ್ತ್ರದ ಮೂಲಕ ಎಂದರೆ ತಪ್ಪಾಗಲಾರದು. 15 ಭಾಗ, 180 ವಿಭಾಗ ಹಾಗೂ 150 ಅಧ್ಯಾಯಗಳಿರುವ ಅರ್ಥಶಾಸ್ತ್ರವು 6000 ಶ್ಲೋಕಗಳನ್ನು ಒಳಗೊಂಡಿದೆ. ಇದರಲ್ಲಿ ರಾಜಕೀಯದೊಡನೆ ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ಅಪರಾಧಶಾಸ್ತ್ರ, ಗೂಢಾಚಾರ ಹಾಗೂ ನೈತಿಕತೆಗೆ ಸಂಬಂಧಿಸಿರುವ ಅನೇಕ ಅಂಶಗಳು ಚರ್ಚಿಸಲ್ಪಟ್ಟಿವೆ. ಆದ್ದರಿಂದಲೇ ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ಪ್ರಾಯೋಗಿಕ ಆಡಳಿತದ ವಿಶ್ವಕೋಶ ಎಂಬುದಾಗಿ ಪರಿಗಣಿಸಲಾಗುತ್ತದೆ. ಕೌಟಿಲ್ಯ ತನ್ನ ಅರ್ಥಶಾಸ್ತ್ರ ಗ್ರಂಥದಲ್ಲಿ ಕೇಂದ್ರ ಮತ್ತು ಪ್ರಾಂತೀಯ ಆಡಳಿತ, ರಾಜ್ಯದ ಮೂಲಾಂಶಗಳು, ಸಪ್ತಾಂಗ ಸಿದ್ಧಾಂತದ ಮೂಲಕ ತೆರಿಗೆ ಮತ್ತು ನಾಣ್ಯ ಪದ್ಧತಿ, ಯುದ್ಧ ಕಲೆ, ಷಡ್ಗುಣ ಸಿದ್ಧಾಂತದ ಮೂಲಕ ವಿದೇಶಾಂಗ ವ್ಯವಹಾರಗಳ ನಿರ್ವಹಣಾ ಮಂಡಳಿಯ ಸಿದ್ಧಾಂತದ ಮೂಲಕ ರಾಯಭಾರತ್ವ ಮತ್ತು ಗೂಢಾಚಾರಿಕೆ ಕುರಿತಂತೆ ಬೆಳಕು ಚೆಲ್ಲಿದ್ದು ಪ್ರಾಚೀನ ಭಾರತದ ರಾಜಕೀಯ ಚಿಂತನೆಯನ್ನರಿಯಲು ನೆರವಾಗಿದೆ ಎಂಬುದು ಅರ್ಥಶಾಸ್ತ್ರದ ಬಗ್ಗೆ ಆಗಿತ್ತು. ನೆಕ್ಸ್ಟ್ 7ನೇದಾಗಿ ಬರುವುದೇ ಸಂಗಮ ಮತ್ತು ಇತರ ಸಾಹಿತ್ಯ ಕೃತಿಗಳು. ಸಂಗಮ ಸಾಹಿತ್ಯದಲ್ಲಿ ಬರುವಂಥ ಪಾಯಿಂಟ್ ನಂಬರ್ 1, ಪ್ರಾಚೀನ ಭಾರತದಲ್ಲಿ ವೇದ, ಧರ್ಮಶಾಸ್ತ್ರ, ಪುರಾಣ, ಬೌದ್ಧ ಹಾಗೂ ಜೈನ ಸಾಹಿತ್ಯಗಳಂತಹ ಧಾರ್ಮಿಕ ಪ್ರಭಾವದ ಸಾಹಿತ್ಯವನ್ನು ಹೊರತುಪಡಿಸಿ ರಚನೆಗೊಂಡ ಅನೇಕ ಸಾಹಿತ್ಯ ಕೃತಿಗಳು ಅಂದಿನ ರಾಜಕೀಯ ಚಿಂತನೆಗಳನ್ನು ಅರ್ಥೈಸಿಕೊಳ್ಳಲು ಮೂಲಾಧಾರವೆನಿಸಿವೆ. ನೆಕ್ಸ್ಟ್ ಪಾಯಿಂಟ್, ಪ್ರಾಚೀನ ಭಾರತದ ಗಣರಾಜ್ಯಗಳನ್ನು ವಿವರಿಸುವ ಪಾಣನೀಯ ಅಷ್ಟಾಧ್ಯಾಯ, ನಂತರ ನಿರ್ಮೂಲನೆ ಹಾಗೂ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆಯನ್ನು ತಿಳಿಸುವ ವಿಶಾಖದತ್ತನ ಮುದ್ರಾ ರಾಕ್ಷಸ, ಹರ್ಷನ ಸಾಧನಗಳ ಮೇಲೆ ಬೆಳಕು ಚೆಲ್ಲುವ ಬಾಣಭಟ್ಟನ ಹರ್ಷಚರಿತೆ, 6ನೇ ವಿಕ್ರಮಾಂಕನ ರಾಜಕೀಯ ಸಾಧನೆಗಳನ್ನು ತಿಳಿಸುವ ಬಿಲ್ಹನನ ವಿಕ್ರಮಾಂಕ ದೇವಚರಿತೆ, ಕಾಶ್ಮೀರದ ಇತಿಹಾಸವನ್ನು ವಿವರಿಸುವ ಕಲ್ಲನನ ರಾಜತರಂಗಿಣಿ, ಗುಪ್ತರ ಆಡಳಿತ ನೀತಿಯನ್ನು ವಿವರಿಸುವ ಕಾಮಾಂಧಕನ ನೀತಿಸಾರ, ವಿದೇಶ ಹಾಗೂ ವಿದರ್ಭಗಳ ನಡುವಿನ ಯುದ್ಧವನ್ನು ವಿವರಿಸುವ ಕಾಳಿದಾಸನ ಮಾಳವಿಕಾಗ್ನಿಮಿತ್ರ ಮುಂತಾದ ಕೃತಿಗಳು ಪ್ರಾಚೀನ ಭಾರತದ ರಾಜಕೀಯ ಚಿಂತನೆಯ ಮೂಲಾಧಾರವೆನಿಸಿವೆ. ಸಾಶಪು 1ರಿಂದ 3ನೇ ಶತಮಾನಗಳ ನಡುವೆ ರಚನೆಗೊಂಡ ತಮಿಳು ಸಾಹಿತ್ಯವನ್ನು ಇತಿಹಾಸಕಾರರು ಸಂಗಮ ಸಾಹಿತ್ಯ ಎಂದರು. ಈ ಸಾಹಿತ್ಯವು ಇಂದಿನ ತಮಿಳುನಾಡಿನ ಸಾಮಾಜಿಕ, ಆರ್ಥಿಕ, ರಾಜಕೀಯ ಸ್ಥಿತಿಗತಿಗಳನ್ನು ಅರಿತುಕೊಳ್ಳಲು ಸಹಕಾರಿಯಾಗಿದೆ. ಸಂಗಮ ಸಾಹಿತ್ಯದ ಭಾಗವಾಗಿ ರಚನೆಗೊಂಡ ಶಿಲಪ್ಪದಿಕಾರಂ, ಮಣಿ ಮೇಘಲೈ, ತಿರುಕುಳಂ, ಪೆರಿಯ ಪುರಾಣಗಳು ಅಂದಿನ ರಾಜಕೀಯ ಚಿಂತನೆಗಳನ್ನು ಮನವರಿಕೆ ಮಾಡಿಕೊಳ್ಳಲು ಪ್ರಮುಖ ಆಧಾರಗಳೆನಿಸಿವೆ ಎಂಬುದು ಸಂಗಮ ಸಾಹಿತ್ಯ ಅಥವಾ ಸಾಹಿತ್ಯ ಕೃತಿಗಳಿಗೆ ಬಗ್ಗೆ ಆಗಿತ್ತು. ಇನ್ನು ಕೊನೆಯದಾಗಿ ಬರುವಂಥದ್ದೇ ವಿದೇಶಿಯ ಬರಹಗಳು. ಪಾಯಿಂಟ್ ನಂಬರ್ 1, ಪ್ರಾಚೀನ ಭಾರತಕ್ಕೆ ಭೇಟಿ ನೀಡಿದ್ದ ವಿದೇಶಿ ವ್ಯಾಪಾರಿಗಳು, ಪ್ರವಾಸಿಗಳು ಅಥವಾ ಧರ್ಮ ಪ್ರಚಾರಕರು ಬರೆದಿರುವ ಲಿಖಿತ ಮಾಹಿತಿಯನ್ನು ವಿದೇಶಿಯರ ಬರಹಗಳೆನ್ನಲಾಗುತ್ತದೆ. ಈ ಬಗೆಯ ವಿದೇಶಿ ಸಂದರ್ಶಕರು ತಾವು ಮಾಡಿದ ಹಾಗೂ ಸ್ಥಳೀಯರಿಂದ ಕೇಳಿದ ವಿವರಗಳನ್ನು ತಮ್ಮ ಬರಹಗಳಲ್ಲಿ ದಾಖಲಿಸಿದ್ದಾರೆ. ಈ ಪೈಕಿ ಮೆಗಸ್ತಾನಿಸನ ಇಂಡಿಕಾ, ಪಾಹಿಯಾನನ ಪೋಕೋಕಿ, ಹೊಯನ್ಸಾಂಗನ ಸಿಯುಕೆ ಕೃತಿಗಳಲ್ಲಿ ಅವರು ಭೇಟಿ ನೀಡಿದಾಗಿನ ಪ್ರಾಚೀನ ಭಾರತದ ರಾಜಕೀಯ ವಿಚಾರಗಳನ್ನು ಗುರುತಿಸಬಹುದಾಗಿದೆ. ಇಷ್ಟು ವಿದೇಶಿಯ ಬರಹಗಳಾಗಿವೆ. ಇಷ್ಟು ವಸಾಹತು ಪೂರ್ವದ ಮೂಲಾಧಾರಗಳು ಅಥವಾ ಸಾಹಿತ್ಯ ಆಧಾರಗಳು ಆಗಿದ್ವು ಎಂಬುದು ಈ ಒಂದು ಪ್ರಶ್ನೆಗೆ ಉತ್ತರವಾಗಿತ್ತು. ಇದೇ ರೀತಿಯ ಮುಂದಿನ ಕ್ಲಾಸ್ನಲ್ಲಿ ಇದಕ್ಕೆ ಈ ಅಧ್ಯಾಯದಲ್ಲಿ ಬರುವಂಥ ಮತ್ತೆ 10 ಅಂಕದ ಅಥವಾ 5 ಅಂಕದ ಪ್ರಶ್ನೋತ್ತರ ಚರ್ಚೆ ಮಾಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಮತ್ತು ಈ ಪ್ರಯತ್ನ ಇದೇ ರೀತಿ ಕಂಟಿನ್ಯೂ ಆಗಬೇಕಾಗಿದ್ದರೆ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಬೇಕು ಅಂತ, ಮತ್ತು ಎಷ್ಟಾಗಿರೋ ಲೈಕ್ ಮಾಡಿ ಅಂತ ಹೇಳ್ತಾ, ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಡಿಗ್ರಿ ವಿಡಿಯೋಗಳನ್ನ ಪಡೆಯಲು ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋಗೆ ವಿರಾಮವನ್ನು ಕೋರ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ